ಅವ್ರು ಕಾಸು ಬೇಯಿಸ್ಕೊತವ್ರೆ. ನಾವೇನು ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಯಾವ ಎಲೆಕ್ಷನ್ ಐತೆ ಇದರಲ್ಲಿ? ಆ ಬಿಡದಿ ನನಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ನಮ್ಮ ಮನೆಯವ್ರ ಊರು ಕೂಡ ಅಲ್ಲೇ. ನ್ಯೂಸ್ ಒಂದಿಗೆ MLA SR ವಿಶ್ವನಾಥ್ ಅವರು ಇದ್ದಾರೆ, ಅವ್ರನ್ನ ನಾವು ಮಾತಾಡ್ತಾರೆ. ಬಿಡದಿಯ ಟೌನ್ಶಿಪ್ ವಿರೋಧಿಸಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಫ್ರೀಡಂ ಪಾರ್ಕಲ್ಲಿ, ನೀವು ಕೂಡ ಭಾಗಿಯಾಗಿದ್ರಿ. ಹೌದು, ಇವತ್ತು ನಮ್ಮ ಪಕ್ಷ ಕರೆಯನ್ನು ಕೊಟ್ಟಿದೆ. ನಮ್ಮ ಸನ್ಮಾನ್ಯ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಕೂಡ ಬಿಡದಿಗೆ ಹೋಗಿ ಬಂದಿದ್ದಾರೆ. ಆ ಬಿಡದಿ ನನಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ನಮ್ಮ ಮನೆಯವ್ರ ಊರು ಕೂಡ ಅಲ್ಲೇ. ಇವತ್ತೇನು ಬೆಂಗಳೂರಿಂದ ಋಷಭಾವತಿ ನದಿ ನೀರು ಹೋಗಿ ಬೈರಮಂಗಲ ಜಲಾಶಯಕ್ಕೆ ಹೋಗ್ತದೆ, ಆ ನೀರು, ಆ ಜಲ, ಅಂತರ್ಜಲ ಏನಿದೆ ಅದು ಜಾಸ್ತಿ ಇದೆ. ಅಲ್ಲಿ ನೀರು ಕಲುಷಿತ ಆಗಿದೆ. ಆದರೆ ಬೆಳೆ ಬೆಳೆಯೋದಕ್ಕೆ ತೊಂದರೆ ಇಲ್ಲ. ಅಲ್ಲಿ ಅತ್ಯಂತ ಹೆಚ್ಚಿನ ತೆಂಗಿನ ತೋಟ, ಅಡಿಕೆ ತೋಟ, ಬಾಳೆ ಗಿಡ ಮತ್ತು ಹೈನುಗಾರಿಕೆ ಜಾಸ್ತಿ ಇರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ಸುತ್ತಮುತ್ತಲೂ ಕೂಡ ಅನೇಕ ಜಮೀನುಗಳನ್ನು KDBಗೆ ಎಲ್ಲಕ್ಕೆ ಅಕ್ವಿಜೇಷನ್ ಮಾಡಿ ಬೆಳೆ ಬೆಳೆದಿರೋರು ಇಲ್ದಂಗೆ ಆಗೋಗಿದ್ದಾರೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಜಾಗದಲ್ಲಿ ಬೆಳೆ ಬೆಳೀತಾ ಇರ್ತಕ್ಕಂಥ ಒಕ್ಕಲೆಬ್ಸೋಂಥ ಕೆಲಸ ಮಾಡೋದು ಬೇಡ. ಯಾವತ್ತೋ 20 ವರ್ಷ ಹಿಂದೆ ಟೌನ್ಶಿಪ್ ಮಾಡಬೇಕು ಅಂತೇಳಿ ಮಾಡಿದರು. ಅದು ಕಾರ್ಯ ಸಾಧುವಲ್ಲ ಅಂತ ಹೇಳಿದ್ಮೇಲೆ ಯಾವುದೇ ಸರ್ಕಾರಗಳು ಕೈ ಇಟ್ಟಿರಲಿಲ್ಲ. ಆದರೆ ನೀವು ಬಂದ ತಕ್ಷಣ ಬೆಂಗಳೂರು ಸುತ್ತಮುತ್ತಲು ಒಂದು 6-7 ಬಡಾವಣೆಗಳಿಗೋಸ್ಕರ ಲ್ಯಾಂಡ್ ಅಕ್ವಿಜೇಷನ್ ಮಾಡಿದ್ದೀರಿ. ಬಿಡದಿಯನ್ನು ಕೂಡ ಜೀವ ಕೊಡುವಂಥ ಕೆಲಸ ಮಾಡಿದ್ದೀರಿ. ಇವತ್ತು ರೈತರನ್ನು ವಿರೋಧ ಮಾಡ್ಕೊಂಡು ಯಾರನ್ನ ಮೆಚ್ಚಿಕೊಟ್ಟಿದ್ದೀರಿ ನೀವು? ಇದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಿಲುವು. ಇವತ್ತು ಹೋರಾಟವನ್ನು ಮುಂದುವರಿಸಿದ್ದೀವಿ ಮತ್ತು ಆ ಬಿಡದಿ, ಆ ಭಾಗದ ರೈತರ ಜೊತೆಯ ಹೋರಾಟಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡ್ತದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ JDS ಮತ್ತು BJP ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಿದೆ ಅಂತೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ರು. ಎಲೆಕ್ಷನ್ ಇಲ್ವಲ್ಲ ಬೆಳೆ ಬೇಯಿಸ್ಕೊಳಕ್ಕೆ, ಅವ್ರು ಕಾಸು ಬೇಯಿಸ್ಕೊತವ್ರೆ. ನಾವೇನು ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಯಾವ ಎಲೆಕ್ಷನ್ ಐತೆ ಇದರಲ್ಲಿ? ಆದರೆ ನೀವು ಬಂದು 1 ತಿಂಗಳಲ್ಲಿ ಈ ಥರ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ 307 ಕೇಸ್ಗಳನ್ನು ಹಾಕಿ ಯಾವುದೇ ಮುಖ್ಯಮಂತ್ರಿ ಕೂಡ ಬಂದಾಗ ಮಾಡಿರಲಿಲ್ಲ. ಅದನ್ನು ಹಾಗಾದರೆ ನೀವು ಮಾಡಿದ್ದಕ್ಕೆಲ್ಲ ನಾವು ಸುಮ್ಮನೆ ಇರಬೇಕು ಅಂತ ಏನಾದರೂ ಇದೆಯಾ? ಹೋರಾಟ ಮಾಡಲೇಬೇಕಲ್ಲ. ನಾವು ರೈತರ ಪರವಾದಂಥ ಸರ್ಕಾರ, ಹೋರಾಟವನ್ನು ರೈತರ ವಿರೋಧಿ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಪ್ಪೇನಿದೆ ಅದರಲ್ಲಿ? ದೇವೇಗೌಡರು ಪತ್ರನ ಬರೆದ ನಂತರದಲ್ಲಿ 2 ತಿಂಗಳು ತಾತ್ಕಾಲಿಕ ಬ್ರೇಕನ್ನು ಕೊಟ್ಟಿರುವಂಥದ್ದು ಮುಖ್ಯಮಂತ್ರಿ DK ಶಿವಕುಮಾರ್. ತಾತ್ಕಾಲಿಕ ಬೇಕಲ್ಲ, ಪೂರ್ಣವಾದ ಬ್ರೇಕ್ ಕೊಡೋದು ಅವರ ರಾಜಕೀಯ ಭವಿಷ್ಯದಿಂದ ಕೂಡ ಒಳ್ಳೆಯದು. ಇಲ್ಲ ಅಂತಂದರೆ ಅಲ್ಲಿ ಇವತ್ತು ಏನು ಕೆಲವು ರೈತರು ಕೊಡ್ತೀವಿ ಅಂತ ಒಪ್ಪಿಗೆ ಕೊಟ್ಟವ್ರೆ, ಕೆಲವು ರೈತರು ಕೊಡಲ್ಲ ಅಂತ ಹೇಳ್ತವ್ರೆ, ಬಲವಂತ ಮಾಡಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಕೆಲವು ದಲ್ಲಾಳಿಗಳು ಹೋಗಿ ಅವರನ್ನು ರೈತರನ್ನ ಒಪ್ಪಿಸುವಂಥದ್ದು, ಎದುರಿಸುವಂಥ ಕೆಲಸನೂ ಮಾಡ್ತಾ ಇದ್ದಾರೆ. ಈಗ ನೀವು ಯಾಕೆ ಅಷ್ಟೊಂದು ವಿರುದ್ಧ ಮಾಡ್ಕೊಂಡು ಯಾಕೆ ನೀವು ಅಲ್ಲಿ ಮಾಡೋಕ್ಕೆ ಹೋಗ್ತೀರಿ? ಬರಡು ಭೂಮಿ ಸಾಕಷ್ಟು ಇದೆ ಹೊರಗಡೆಗೆ, ಅಲ್ಲಿ ರೈತರಿಗೆ ಒಳ್ಳೆ ಪರಿಹಾರವನ್ನು ಕೊಟ್ಟರೆ ಅವ್ರು ಬಿಟ್ಕೊಡ್ಬೋದೇನೋ. ಅದನ್ನು ಪ್ರಯತ್ನ ಮಾಡಿರಿ. ಈಗ ನೀವು ಡಾಬಾಸ್ಪೇಟೆ, ದೊಡ್ಡಬಳ್ಳಾಪುರ ಆ ಕಡೆ ಎಲ್ಲ KDBಗೆ 1000 ಎಕರೆ ಅಕ್ವಿಜೇಷನ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ಆಗಬೇಕು ನಿಮಗೆ. ನಿಮ್ಮ ಕನಕಪುರಕ್ಕೆ ಹೋಗ್ರಿ, ಅಲ್ಲೂ ಬಂಡೆಗಳು ಎಲ್ಲ ಭಾಳ ಜಾಗ ಐತೆ, ಅಲ್ಲಿ ಮಾಡಿರಿ. ನೀವು ಮಾಗಡಿ ಕಡೆ ಕೂಡ ರೈತರುಗಳಲ್ಲೊಂದು ಆದರೆ ಹೊಸ ಟೌನ್ಶಿಪ್ ಆದರೆ ಬೆಂಗಳೂರು ಮೇಲೆ ಒತ್ತಡ ತಪ್ತದೆ. ಸ್ವಲ್ಪ ದೂರ ಹೋಗ್ರಿ. ಮಾಗಡಿ, ಕನಕಪುರ, ರಾಮನಗರ ಆ ಕಡೆ ಎಲ್ಲ ಫಲವತ್ತು ಅಲ್ಲದೆ ಇರ್ತಕ್ಕಂಥ ಏನು ಬರಡು ಜಮೀನು ಐತೆ ಅಲ್ಲಿ ಮಾಡೋದಕ್ಕೆ ಯಾರ್ದು ವಿರೋಧ ಇಲ್ವಲ್ಲ. JMC ಅಧಿಕಾರಿಗಳಿಗೆ ಪೊರಕೆಯಲ್ಲಿ ಹೊಡೆದ್ರು. ಅದಾದ ನಂತರದಲ್ಲಿ ಪತ್ರನೂ ಕೂಡ ಬರೆದ್ರು ದೇವೇಗೌಡರು. ಅದಾದ ನಂತರ ಎಲ್ಲ ಕಡೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಅವರು? ಈಗ ಜನ ವಿರೋಧದ ಮಧ್ಯದಲ್ಲಿ ಸಾಫ್ಟ್ ಕಾರ್ನರ್ ತೋರಿಸಲೇಬೇಕು. ಯಾಕಂದರೆ ಇದು ಕೇವಲ ಬಿಡದಿಯ ಹೋರಾಟ ಅಲ್ಲ, ಇದು ಇಡೀ ರಾಜ್ಯದ ಹೋರಾಟವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಅವ್ರಿಗೂ ಕೂಡ ಗಮನಕ್ಕಿದೆ. ಭಾಳ ಜನ ಹಿರಿಯರು ಕೂಡ ಹೇಳಿದ್ದಾರೆ ಈ ಪ್ರಾಜೆಕ್ಟನ್ನು ಕೈ ಬಿಡೋದು ಒಳ್ಳೆಯದು ಅಂತೇಳಿ. ಬಹುಶಃ ಆ ಮಾತಿಗೆ ಅವರು ಏನಾದರೂ ಗೌರವ ಕೊಡ್ತಾ ಇರ್ಬೋದು ಅಂತ ಅನಿಸ್ತದೆ. ಇದಿಷ್ಟು MLA SR ವಿಶ್ವನಾಥ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.